ಈ ಜಗತ್ತಿನೊಳಗೆ ಕಡ್ಕೋಳ ಮಡಿವಾಳಪ್ಪನಿಗೆ ಆಗಿರ್ತಕ್ಕಂಥ ಅಪಮಾನ ಸಂಕಷ್ಟಗಳು ಯಾವ ಮಹಾತ್ಮನಿಗೂ ಯಾವ ಶರಣನಿಗೂ ಆಗಿಲ್ಲ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಅವಾಚ್ಯ ಶಬ್ದಗಳಿಂದ ಹಾಟೆ ಅನ್ನುವಂಥ ಶಬ್ದದಿಂದ ಬೈತಾರೆ. ಹಾದಿಗೆ ಹೋಗೋರೆಲ್ಲ ಹಾದರ್ ಕುಡ್ದವರಿಗೆಲ್ಲ ಲಿಂಗ ಕಟ್ಟಕ್ಕೆ ನಾವು ಹುಟ್ಟಿಲ್ಲ. ಈ ಕಟುವಾದ ಮಾತಿನಿಂದ ಮನಸ್ಸು ನೊಂದುತ್ತದೆ ಕಡ್ಕೊಳ್ಳೋದು ಮಡಿವಾಳಪ್ಪನವರಿಗೆ. ಮಹಾಂತ ಶ್ರೀಗಳು ಸ್ವಪ್ನದಲ್ಲಿ ಬಂದು ಹೇಳ್ತಾರೆ, ಮಡಿವಾಳಪ್ಪ ಚಿಂತೆ ಮಾಡಬೇಡ, ನಿನಗೆ ಲಿಂಗ ಕಟ್ಟೋ ಗಣಮಗ ಈ ಭಾಗದೊಳಗೆ ಯಾರೂ ಇಲ್ಲಪ್ಪ. ಹೆಣ್ಮಿಗರಿಗೂ ಹೋಗಿ ಬಂದಿರ್ತಾನೆ, ಬಿದನೂರು ಮಠಕ್ಕೂ ಹೋಗಿ ಬಂದಿರ್ತಾನೆ, ಎಲ್ಲೂ ಯಾರೂ ಕೊಟ್ಟಿರಂಗಿಲ್ಲ. ಇವನ ಬದುಕಿನ ಹಿನ್ನೆಲೆ ಹುಟ್ಟಿನ ಹಿನ್ನೆಲೆಯನ್ನು ತಿಳಿದು ಸಮಾಚಾರ ಬಹಿಷ್ಕಾರವನ್ನೇ ಮಾಡಿರ್ತದೆ ಹೊರತು ಈ ಘಟನೆ ಉಳಿದ ಕಡೆ ಹೆಂಗೆ ಕೆಟ್ಟದ್ದು ಹರಡ್ತೈತಿ, ಒಳ್ಳೇದು ಹರಡಂಗಿಲ್ಲ ಬೇಗ. ಹಂಗೆ ಇವನ ವಿಚಾರ ಬಹುಬೇಗ ಹರಡಿಬಿಟ್ಟಿರ್ತದೆ. ಅದು ಹಳಪೇಡ ಬಸಯ್ಯನಿಗೂ ಮುಟ್ಟಿರೋದ್ರಿಂದ ತಂದೆ ಯಾರು ಅನ್ನುವ ವಿಷಯ ತಿಳಿದಿರತಕ್ಕಂಥ ವ್ಯಕ್ತಿಗೆ ಇವನ ಹಿನ್ನೆಲೆ ಸರಿಯಾದದ್ದು ಇಲ್ಲದ ಕಾರಣಕ್ಕೆ ನಾನು ಇವನಿಗೆ ಲಿಂಗ ಕಟ್ಟಕ್ಕಾಗಲ್ಲ. ಗುರುವಿನ ನೇನಿ ಮನವೇ ನಿರಂತರ. ಕಲಬುರಗಿ ಜಿಲ್ಲೆಯಲ್ಲಿ ಬರತಕ್ಕಂತಹ ಚಿಣಮಗಿರಿಯ ಕ್ಷೇತ್ರ ಮಹಾನ್ ಪುಣ್ಯಕ್ಷೇತ್ರ. ಆ ಕ್ಷೇತ್ರದ ಗುರುವರ್ಯನಾಗಿರ್ತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಮಹಂತ ಅಪ್ಪಗಳವರು ಮಹಂತ ಶಿವಾಚಾರ್ಯರು ಮಹಾನ್ ಜ್ಞಾನಿಗಳು, ತಪೋನಿಷ್ಠರು, ಶಿವಪೂಜಾ ದುರಂಧರರು, ಮಹಾನ್ ಶಿವಯೋಗಿಗಳು. ವರ್ತಮಾನ, ಭವಿಷ್ಯತ್ತು, ಭೂತಕಾಲ ಮೂರೂ ಕಾಲಗಳನ್ನು ಅರಿತುಕೊಳ್ಳುವಂಥ ಸಮರ್ಥ ಶಿವಯೋಗಿಗಳಾಗಿದ್ದರು ಅವರು ಹಲವಾರು ಶಾಖಾ ಮಠಗಳನ್ನು ಹೊಂದಿರತಕ್ಕಂಥ ಪೂಜ್ಯರಾಗಿದ್ದರು. ಆ ಪೂಜ್ಯರು ಒಮ್ಮೆ ಬಿದನೂರಕ್ಕೆ ತಮ್ಮ ಶಾಖಾ ಮಠಕ್ಕೆ ಬಂದಂಥ ಸಂದರ್ಭದೊಳಗೆ ಆ ಗಂಗಾ ಬಾಯಿ ಅಂತಕ್ಕಂಥವಳು ಅವರ ದರ್ಶನಕ್ಕೆ ಬಂದು ದರ್ಶನವನ್ನು ತೆಗೆದುಕೊಂಡ ಮೇಲೆ ಅವಳನ್ನು ನೋಡಿರ್ತಕ್ಕಂಥ ಮಹಂತ ಶ್ರೀಗಳು ಅವಳಿಗೆ ಆಶೀರ್ವಾದವನ್ನು ಮಾಡ್ತಾರವರು. ನೀನು ಚಿಂತಿಸುವ ಅಗತ್ಯ ಇಲ್ಲ, ಲೋಕಕ್ಕೆ ಕಲ್ಯಾಣಕಾರಕನ ಆಗಿರ್ತಕ್ಕಂತಹ ಮಾನವ ಕುಲಕೋಟಿಯ ಉದ್ಧಾರ ಮಾಡುವಂತಹ ಅದ್ಭುತವಾದ ಜ್ಞಾನವನ್ನು ಹೊಂದಿರತಕ್ಕಂತಹ ಒಬ್ಬ ಮಹಾನ್ ಶಿವಯೋಗಿ ನಿನ್ನ ಪುಣ್ಯ ಗರ್ಭದೊಳಗೆ ನನ್ನ ಆಶೀರ್ವಾದದ ಬಲದಿಂದ ಹುಟ್ಟುತ್ತಾನ. ಮುಂದೆ ನಾವು ಹುಟ್ಟಿದ ಮೇಲೆ ನನಗೆ ತಿಳಿಸು ಅಂತ ಹೇಳ್ತಾರೆ. ಅದರ ಪ್ರಕಾರ ಅವರ ಅನುಗ್ರಹದಿಂದ ಮಡಿವಾಳಪ್ಪ ಹುಟ್ಟುತ್ತಾನೆ. ಹುಟ್ಟಿದ ಮೇಲೆ ಅವನಿಗೆ ಮಡಿವಾಳಪ್ಪ ಅಂತ ಹೆಸರು ಇಡೋಂತೂ ಹೇಳಿರ್ತಾರೆ. ಆ ಹೆಸರನ್ನೇ ಅವನಿಗೆ ನಾಮಕರಣವನ್ನು ಮಾಡ್ತಾರೆ. ಮುಂದೆ ಸ್ವಲ್ಪ ದೊಡ್ಡವನಾದ ಮೇಲೆ ನನ್ನ ಮಠಕ್ಕೆ ತಂದು ಬಿಡು ಅಂತ ಹೇಳಿರ್ತಾರೆ. ಆದರೆ ಇವು ಹುಟ್ಟಿದ ಮೇಲೆ ಚಿಕ್ಕವನಾಗಿರತಕ್ಕಂಥ ಸಂದರ್ಭದೊಳಗೆ ಮಹಂತ ಶ್ರೀಗಳು ಲಿಂಗೈಕ್ಯರಾಗಿರ್ತಾರೆ. ಇವನು ವಯಸ್ಸಿಗೆ ಬಂದ ಮೇಲೆ ಕಲಿಯುವಂಥ ಮಗನನ್ನು ವಿದ್ಯೆಯನ್ನು ಕಲಿಸಬೇಕಂತೇಳಿ ಹಲವಾರು ಪ್ರಯತ್ನ ಮಾಡ್ತಾಳಾಕಿ. ಆ ಕಲಿಸುವಂಥ ಪ್ರಯತ್ನದೊಳಗೆ ತಂದಿಲ್ತಕ್ಕಂಥವನಿಗೆ ಸಮಾಜದೊಳಗೆ ಎಂತಹ ಸಂಘರ್ಷಗಳು, ಅಪಮಾನಗಳು, ನಿಂದೆಗಳು ಬರ್ತಾವನ್ನೋದನ್ನು ನಿಮಗೆಲ್ಲ ತಿಳಿದ ವಿಷಯ ಆಗೈತಿ. ಈ ಜಗತ್ತಿನೊಳಗೆ ಕಡ್ಕೋಳ ಮಡಿವಾಳಪ್ಪನಿಗೆ ಆಗಿರ್ತಕ್ಕಂಥ ಅಪಮಾನ ಸಂಕಷ್ಟಗಳು ಯಾವ ಮಹಾತ್ಮನಿಗೂ ಯಾವ ಶರಣನಿಗೂ ಆಗಿಲ್ಲ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಕಲೀಲಕ್ಕೆ ಹೋದ್ರೂ ಒಂದು ಸಮಸ್ಯೆ, ಯಾರೂ ಅವನೊಂದಿಗೆ ಬೆರೆಯೋದಿಲ್ಲ. ಆಟ ಪಾಠಗಳಲ್ಲಿಯೂ ಕೂಡ ಅವನನ್ನು ಯಾರೂ ಕರೆದುಕೊಳ್ಳಂಗಿಲ್ಲ. ಆಟ ಆಡುವಂಥ ಸಂದರ್ಭದೊಳಗೆ ಘಟನೆ ನಡೆದಾಗ ಅವನಿಗೆ ಅವಾಚ್ಯ ಶಬ್ದಗಳಿಂದ ಹಾಟೆ ಅನ್ನುವಂಥ ಶಬ್ದದಿಂದ ಬೈತಾರೆ. ಎಲ್ಲ ನೊಂದು ಏನು ಮಾಡಬೇಕು ಅನ್ನೋದೇ ತಿಳಿಯೋದಾಗಲ್ಲ. ಸಾಲಿಗೆ ಹೋಗೋದಿಲ್ಲ ಅಂತಾನೆ.
ನನ್ನೊಂದಂಥ ಮಡಿವಾಳಪ್ಪ ಸೀದಾ ಮನೆಗೆ ಬಂದು ಊಟ ಇಲ್ಲದೆ ಹಾಗೆ ಮಲ್ಕೊಂಡು ಬಿಡ್ತಾನೆ. ಮಲಗಿಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ ರಾತ್ರಿ ಒಳಗೆ ಮಹಾಂತ ಶ್ರೀಗಳು ಸ್ವಪ್ನದಲ್ಲಿ ಬಂದು ಹೇಳ್ತಾರೆ, ಮಡಿವಾಳಪ್ಪ ಚಿಂತೆ ಮಾಡಬೇಡ, ನಿನಗೆ ಲಿಂಗ ಕಟ್ಟೋ ಗಣಮಗ ಈ ಭಾಗದೊಳಗೆ ಯಾರೂ ಇಲ್ಲಪ್ಪ, ನಿನಗೆ ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ಳುವಂತಹ ಸಮಯ ಒದಗಿ ಬಂದದ. ಅಂತಹ ಆಸೆ, ಅಂತಹ ಜೀವನ ನಿನ್ನದಾಗಬೇಕಂದ್ರೆ ಅರಳಗುಂಡಿಗೆಯೊಳಗೆ ಲಿಂಗ ಕೊಡುವಂಥ ಗಣಮಗ ಹುಟ್ಟಿನ ಶರಣಬಸಪ್ಪ ಅಂತ. ಆ ಶರಣನ ಕಡೆ ಹೋಗು, ನಿನ್ನ ಜೀವನ ಉದ್ಧಾರ ಆಗ್ತದ, ನಿನ್ನ ಅಪೇಕ್ಷೆ ಈಡೇರ್ತದ, ನಿನ್ನ ಕನಸು ನನಸಾಗ್ತದ ಅಂತ ಹೇಳಿದ ತಕ್ಷಣ ಎಚ್ಚೆತ್ತು ಎದ್ದು ಕೂತ್ಕೊತಾನೆ. ಕೂತ್ಕೊಂಡ ತಕ್ಷಣ ಬೆಳಿಗ್ಗೆದ್ದು ತಾಯಿಯ ಮುಂದೆ ನಡೆದ ರಾತ್ರಿಯ ಘಟನೆಯನ್ನು ತಿಳಿಸ್ತಾನೆ. ಅದನ್ನು ಕೇಳಿಸಿಕೊಂಡಿರ್ತಕ್ಕಂಥ ತಾಯಿ ಮಗನನ್ನು ಕರ್ಕೊಂಡು ಊರಿನ ತಂದೆಯ ಸ್ವರೂಪವಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡ್ರ ಕಡೆ ಹೋಗಿ ನಿನ್ನೆ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನು ಅವ್ರಿಗೆ ಹೋಗಿ ತಿಳಿಸ್ತಾರೆ. ಅದಕ್ಕೆ ಅವನಿಗೆ ಧೈರ್ಯ ತುಂಬಿ ಚಿಂತೆ ಮಾಡಬೇಡ, ನಾನು ಅರಳಗುಂಡಿಗೆ ನೀನು ಕರ್ಕೊಂಡು ಹೋಗಿ ಶರಣರ ಕಡೆಯಿಂದ ನಿನಗೆ ಲಿಂಗ ದೀಕ್ಷೆಯನ್ನು ಕೊಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂಥೇಳಿ ಅವರು ಭರವಸೆಯನ್ನು ಕೊಡ್ತಾರೆ. ಭರವಸೆಯನ್ನು ಕೊಟ್ಟ ಮೇಲೆ ಮಡಿವಾಳಪ್ಪನನ್ನು ಕರ್ಕೊಂಡು ಮಲ್ಲಿಕಾರ್ಜುನ ಗೌಡರು ಅರಳಗುಂಡಿಗೆ ಬರ್ತಾರೆ. ಆ ಸಂದರ್ಭದೊಳಗೆ ಇವರು ತ್ರಿಕಾಲಜ್ಞಾನಿಗಳಾಗಿರ್ತಕ್ಕಂಥ ಶರಣಬಸಪ್ಪನವರು ಇವರು ಯಾಕೆ ಬಂದಾರ ಅನ್ನೋದನ್ನು ಗೊತ್ತಿರ್ತೈತಿ. ತಿಳಿದವರಾದರೂ ಕೂಡ ಲೋಕಾರೂಢಿಯಾಗಿ ಕಾಯಕ ದಾಸೋಹಿಗಳಾಗಿರ್ತಕ್ಕಂಥ ಮಹಾನ್ ಶರಣ ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡ್ತಿರ್ತಾನೆ. ಗುರುಲಿಂಗ ಜಂಗಮರ ಸೇವೆಯನ್ನು, ಆ ದಾಸೋಹ ಕಾರ್ಯವನ್ನು ಮಾಡಿ ಕುಳಿತುಕೊಂಡು ಅವರಿಬ್ಬರ ಕ್ಷೇಮ ಸಮಾಚಾರವನ್ನು ಕೇಳಿದಾಗ ಅವರ ಮನದ ಅಪೇಕ್ಷೆಯನ್ನು ಅವರ ಮುಂದೆ ವ್ಯಕ್ತಪಡಿಸ್ತಾರೆ. ಹಿಂಗೈತಿ ನಮ್ಮ ಪರಿಸ್ಥಿತಿ, ನಮ್ಮ ಆಸೆ ಹಿಂಗೈತಿ, ನೀವು ಏನಾದರೂ ಮಾಡಿ ನಮಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ನಮ್ಮ ಜೀವನವನ್ನು ಪಾವನಗೊಳಿಸಿರಿ ಅಂಥೇಳಿ ಅವ್ರ ಪಾದಕ್ಕೆ ಎರಗಿ ಬೇಡಿಕೊಳ್ಳಕ್ಕೆ ಹೋಗ್ತಾರೆ. ಅದಕ್ಕೆ ಅವಕಾಶ ಅವ್ರು ಕೊಡೋದಿಲ್ಲ ಶರಣರು. ನೀವು ನಿಮ್ಮ ಅಪೇಕ್ಷೆಗೇನೇನು ಬೇಡಿರಲ್ಲ, ಅದಕ್ಕೇನು ಈಡೇರಿಸುವಂಥ ಜವಾಬ್ದಾರಿಯನ್ನು ಭರವಸೆನ ನಾನು ಕೊಡ್ತೀನಿ ಅಂತೇಳಿ ಮಲ್ಲಿಕಾರ್ಜುನ ಗೌಡರಿಗೆ ಅವ್ರು ಹೇಳ್ತಾರೆ. ಮತ್ತು ಹಿಂಗೆ ಕೊಡ್ರಿ, ಮತ್ತು ಹಂಗಾದನ್ನು ಇಲ್ಲ ಕೊಡಬೇಕಾದ್ರೆ ಅದಕ್ಕೆ ಆದ ಒಂದು ವ್ಯವಸ್ಥೆ ಇದೆ. ಲಿಂಗ ದೀಕ್ಷೆ ಕೊಡುವುದಕ್ಕಾಗಿ, ಅಯ್ಯಾಚಾರವನ್ನು ಮಾಡುವುದಕ್ಕಾಗಿ ಒಂದು ವ್ಯವಸ್ಥೆ ಇದೆ. ಅವ್ರ ಕಡೆಯಿಂದ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಊರೊಳಗೆ ಚರ್ಮೂರ್ತಿ ಬರೀರು ಇದ್ದಾರೆ, ಹಳಪೇಟೆ ಬಸಯ್ಯನವರು ಅಂತಕ್ಕಂಥವ್ರು ಇದ್ದಾರೆ. ಅವ್ರ ಕಡೆಯಿಂದ ನಿಮ್ಮ ಇಚ್ಛೆಯನ್ನು, ನಿಮ್ಮ ಅಪೇಕ್ಷೆಯನ್ನು, ನಿಮ್ಮ ಆಸೆಯನ್ನು ಈಡೇರಿಸುವಂಥ ಕಾರ್ಯವನ್ನು ನಾವು ಮಾಡ್ತೀವಿ ಅಂಥೇಳಿ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ ಅಷ್ಟೊತ್ತಿಗಾಗಲೇ ಮಡಿವಾಳಪ್ಪನ ಎಲ್ಲ ವಿಚಾರಗಳು ಸಾಕಷ್ಟು ಕಡೆ ಹರಡಿರ್ತದೆ. ಅವ ಯಡ್ರಾಮಿಗೂ ಬಂದು ಹೋಗಿರ್ತಾನೆ, ಚಿಣಮಗಿರಿಗೂ ಹೋಗಿ ಬಂದಿರ್ತಾನೆ, ಬಿದನೂರು ಮಠಕ್ಕೂ ಹೋಗಿ ಬಂದಿರ್ತಾನೆ. ಎಲ್ಲೂ ಯಾರೂ ಕೊಟ್ಟಿರಂಗಿಲ್ಲ. ಇವನ ಬದುಕಿನ ಹಿನ್ನೆಲೆ, ಹುಟ್ಟಿನ ಹಿನ್ನೆಲೆಯನ್ನು ತಿಳಿದು ಸಮಾಚಾರ ಬಹಿಷ್ಕಾರವನ್ನೇ ಮಾಡಿರ್ತದೆ ಹೊರತು ಈ ಘಟನೆ ಉಳಿದ ಕಡೆ ಹೆಂಗೆ ಕೆಟ್ಟದ್ದು ಹರಡ್ತೈತಿ, ಒಳ್ಳೇದು ಹರಡಂಗಿಲ್ಲ ಬೇಗ. ಹಂಗೆ ಇವನ ವಿಚಾರ ಬಹುಬೇಗ ಹರಡಿಬಿಟ್ಟಿರ್ತದೆ. ಅದು ಹಳಪೇಟ ಬಸಯ್ಯನಿಗೂ ಮುಟ್ಟಿರೋದ್ರಿಂದ ತಂದೆ ಯಾರು ಅನ್ನುವ ವಿಷಯ ತಿಳಿದಿರತಕ್ಕಂಥ ವ್ಯಕ್ತಿಗೆ ಇವನ ಹಿನ್ನೆಲೆ ಸರಿಯಾದದ್ದು ಇಲ್ಲದ ಕಾರಣಕ್ಕೆ ನಾನು ಇವನಿಗೆ ಲಿಂಗ ಕಟ್ಟೋಕ್ಕಾಗಲ್ಲ, ಈ ಹಾದಿ ಹೋಗೋರಿಗೆಲ್ಲರಿಗೆ ಹಿಂಗೆಲ್ಲ ಲಿಂಗ ಕಟ್ಟು ಅಂತೇಳಿ ಕರ್ಕೊಂಬರಕ್ಕೆ ಹೋಗ್ಬೇಡ ಶರಣಬಸಪ್ಪ, ಇದು ಒಳ್ಳೆಯದಲ್ಲ ಅಂತ ಹೇಳಿದಾಗ ಹುಟ್ಟಿಗೆ ಕಾರಣ ಮುಖ್ಯ ಅಲ್ಲ, ಅವನ ವ್ಯಕ್ತಿತ್ವ ನೋಡ್ಬೇಕ್ರಿ ಅಂಥೇಳಿ ಶರಣರು ಅವನಿಗೆ ಬಸಯ್ಯನವರಿಗೆ ಹೇಳಿದಾಗ ಮತ್ತಷ್ಟು ಸಿಟ್ಟು ಬರ್ತದೆ ಅವರಿಗೆ. ತಲಾಂತರದಿಂದ ನಿಮ್ಮ ಮನೆತನಕ್ಕೆ ನಾವು ಬುದ್ಧಿ ಹೇಳ್ಕೋತ ಬಂದೀವಿ. ನೀ ಇವತ್ತು 4 ಜನಕ್ಕೆ ಊಟ ಹಾಕ್ತಿ ಅಂತಂದ ಮೇಲೆಗಡೆ ನೀ ಭಾಳ ದೊಡ್ಡವಾದ್ಯ, ನೀನು 4 ವಚನ ಹೇಳ್ತಿ ಅಂತಂದಮೇಲೆ ನೀನು ಭಾಳ ಶಾಣೆ ಆದ್ಯ, ನೀನು ನಮ್ಮ ಬುದ್ಧಿ ಹೇಳಕ್ಕೆ ಬರ್ತೀಯ ನೀನು ಅಂಥೇಳಿ ಅವರಿಗೆ ಅಪಮಾನವನ್ನು ಮಾಡ್ತಾನೆ, ನಿಂದಿಸ್ತಾನೆ. ಬೈದ ತಕ್ಷಣ ಅಲ್ಲೇ ಮಡಿವಾಳಪ್ಪ ಅವರ ಹಳಪೇಟೆ ಬಸಯ್ಯನನ್ನು ಕುರಿತು ಪದ್ಯವನ್ನು ಅಲ್ಲೇ ಹಾಡ್ತಾರೆ. ಐತನದ ವಿಷಯಕ್ಕೆ ಸಂಬಂಧಪಟ್ಟಾಗೆ ನೀವು ದೀಕ್ಷೆಯನ್ನು ಈ ರೀತಿಯಾಗಿ ನೀವು ನೋಡುವುದು ಜಾತಿ ಆಧಾರದಿಂದ, ಹುಟ್ಟಿನ ಆಧಾರದಿಂದ ನೋಡುವುದು ನಿಮ್ಮ ಘನತೆಗೆ ಶೋಭೆ ತರುವುದಿಲ್ಲ ಅಂಥೇಳಿ ಅವ್ರು ತಿಳಿಸಿ ಹೇಳ್ತಾರೆ. ಆದರೂ ಕೂಡ ಅವರ ಮನಸ್ಸು ಕರಗಂಗಿಲ್ಲ. ನೀವು ಕೊಡೋದಾದರೆ ಕುಡಿ,
ಒಲ್ಲಾದ್ರೆ ಬಿಡ್ರಿ, ಈ ರೀತಿಯಾದ ಕಟುವಾದ ಮಾತುಗಳೇಕೆ ಅಂಥೇಳಿ ಶರಣಬಸಪ್ಪರು ಬೇಡ್ಕೊಂಡ್ರು ಕೂಡ ಅವರು ಮತ್ತೆ ಕರಗಂಗಿಲ್ಲ. ಮತ್ತಷ್ಟು ಶರಣಬಸಪ್ಪನಿಗೆ ಅಪಮಾನ ಮಾಡಿ ಕಳಿಸ್ತಾರೆ. ಅವರು ಹೊರಳಿ ವಾಪಸ್ ತಮ್ಮ ಮನೆಗೆ ಬಂದ ಮೇಲೆ ಮತ್ತಷ್ಟು ನೋವಾಗ್ತದೆ ಕಡ್ಕೊಳ್ಳೋದು ಮಡಿವಾಳಪ್ಪನಿಗೆ. ಎಲ್ಲೂ ಸಿಗಲಿಲ್ಲ, ನನ್ನಷ್ಟಕ್ಕೆ ನಾನು ನೊಂದು ಕೂತ್ಕೊಂಡಿದ್ದೆ. ನನ್ನಪ್ಪ ಮಹಂತ ಶ್ರೀಗಳ ಅಪ್ಪಣೆಯ ಮೇರೆಗೆ ಇಲ್ಲಿ ಬಂದೆ, ಇಲ್ಲಿ ಹಾಗೇ ಆಗುತ್ತೆ, ಸಿಕ್ಕೇ ಸಿಗುತ್ತೆ ಅಂತಂದಮೇಲೆ ನನ್ನ ಕನಸು ನನಸಾಗ್ತದಂತೇಳಿ ನಾನು ಸಂತೋಷದಿಂದ ಬಂದಿದ್ದೆ. ಇದು ಕೊನೆ ನಂದು ಅವಕಾಶ, ಈ ಕೊನೆಯ ಅವಕಾಶನೂ ಕೂಡ ನಿರರ್ಥಕ ಆಯ್ತಲ್ಲ, ನಿಷ್ಪ್ರಯೋಜಕ ಆಯ್ತಲ್ಲ ಅಂಥೇಳಿ ಆಕಾಶವೇ ತಲೆ ಮೇಲೆ ಬಿದ್ದಂಗೆ ಆಯಿತು. ಮತ್ತೆಷ್ಟು ಚಿಂತೆಯಾಗಿ ಕಣ್ಣೀರ ಧಾರೆ ಸುರಿಸಲು ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಶರಣಬಸವೇಶ್ವರ ಹೇಳ್ತಾರೆ, ನಾವು ಶರಣರ ಅಂದಮೇಲೆ ಒಮ್ಮೆ ಮಾತು ಕೊಟ್ಟಿವಿ ಅಂದಮೇಲೆ ಆ ಮಾತಿಗೆ ನಾವು ಬದ್ಧರಾಗಿರ್ತೀವಿ. ನಿನ್ನ ಅಪೇಕ್ಷೆ ಈಡೇರಿಸೋದು ನಾವು ಮಾತು ಕೊಟ್ಟಿನಂದಮೇಲೆ ನಿಂದು ಈಡೇರಿಸೇ ತೀರ್ತೀನಿ, ಚಿಂತೆ ಮಾಡಬೇಡ, ನೀ ಕಣ್ಣೀರು ಹಾಕಬೇಡ, ಅದಕ್ಕೆ ಅವಕಾಶ ಕೊಡಬೇಡ, ನನಗೊಂದು ಕೊನೆಯ ಅವಕಾಶ ಐತಿ, ಆ ಕೊನೆಯ ಅವಕಾಶ ಮೂಲಕ ನಿನ್ನ ಇಚ್ಛೆಯನ್ನು ಈಡೇರಿಸುವ ಜವಾಬ್ದಾರಿ ನನ್ನದು ಅಂಥೇಳಿ ಅವನಿಗೆ ಸಮಾಧಾನವನ್ನು ಪಡಿಸಿ, ನನ್ನ ಗುರುಗಳಾಗಿರ್ತಕ್ಕಂಥ, ನನ್ನ ಜೀವನದ ಉದ್ಧಾರಕರು, ನನ್ನ ಬದುಕಿನ ಉಸಿರಾಗಿರ್ತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಗುರು ಮರುಳಾರಾಧ್ಯ ಶಿವಾಚಾರ್ಯರಿಂದ ನಿನ್ನ ಲಿಂಗ ದೀಕ್ಷೆಯನ್ನು, ಅಯ್ಯಾಚಾರ ದೀಕ್ಷೆಯನ್ನು ಕೊಡಿಸಿ ನಿನ್ನ ಜೀವನವನ್ನು ಪಾವನಗೊಳಿಸುವ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟು ಸಮಾಧಾನಪಡಿಸಿ ಕರ್ಕೊಂಡು ಬರುವಂಥ ಸಂದರ್ಭದೊಳಗೆ ಕಲಿಕೇರಿ ತಕ್ಕ ಬರ್ತಾರೋ. ಬಂದ ಮೇಲೆ ಇಬ್ಬರೂ ಕೂಡಿ ಊರು ಹೊರಗಡೆನೆ ಆಪ್ತಾಲೋಚನೆಯನ್ನು ಮಾಡ್ತಾರೋ. ಇಲ್ಲಿವರೆಗೂ ಪ್ರಯತ್ನ ನೀನೂ ಮಾಡಿದಿ, ನಾನೂ ಮಾಡಿದ್ದೀನಿ, ಕೆಲಸ ಆಗಿಲ್ಲ, ಸಫಲ ಆಗಿಲ್ಲ. ಇದೊಂದು ಕೊನೆಯ ಅವಕಾಶ ಇತ್ತು ನನಗೆ, ನಿನಗೆ ನನ್ನ ಹತ್ರ ಕೊನೆಯ ಅವಕಾಶ ಇತ್ತು, ನನಗೆ ಇದೊಂದು ಕೊನೆಯ ಅವಕಾಶ. ಇಲ್ಲಿ ನಮ್ಮ ಆಸೆ ಈಡೇರಲಿಲ್ಲ ಅಂತಂದ ಇನ್ನು ಜೀವನದಲ್ಲಿ ಎಲ್ಲಿ ಹೋದರೂ ಕೂಡ ನಮ್ಮ ಇಚ್ಛೆ ಅಪೇಕ್ಷೆ ಈಡೇರುವುದಿಲ್ಲ. ಅದಕ್ಕೆ ಏನು ಮಾಡಬೇಕು? ಮಹಾತ್ಮರಾಗಿರ್ತಕ್ಕಂಥ ಗುರುವರರಿಗೆ ಪ್ರಶ್ನೆ ಮಾಡಿ ಅವರನ್ನು ಒಲಿಸಿ ಅವರಿಂದ ಒಪ್ಪಿಸಿ ಕೆಲಸ ಮಾಡಿಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಪ್ರತ್ಯಕ್ಷ ಪರಮಾತ್ಮನ ಸ್ವರೂಪಿ, ಪರಮಾತ್ಮನ ಪರಮಾವತಾರಿ ಮರುಳಾರಾಧ್ಯ, ಇದನ್ನು ಹೆಂಗಾದ್ರೂ ಸದುಪಯೋಗ ಮಾಡ್ಕೋಬೇಕಲ್ಲ ಅಂತ ವಿಚಾರ ಮಾಡಿದಾಗ ಮಡಿವಾಳಪ್ಪ ಶರಣಬಸಪ್ಪನವ್ರಿಗೆ ಹೇಳ್ತಾನೆ, ನಾವು ಗುರುಗಳಿಗೆ ಒಂದು ಪ್ರಶ್ನೆ ಇಡೋಣ. ತಿಪ್ಪಿ ಒಳಗೆ ಬಿಲ್ವಪತ್ರಿ ಗಿಡ ಬೆಳೆದದ, ಅದು ಶಿವನ ಪೂಜೆಗೆ ಯೋಗ್ಯನೋ, ಅದು ಬರ್ತದೋ ಇಲ್ಲೋ ಅಂತ ಕೇಳೋಣ. ಅದಕ್ಕೆ ಗುರುಗಳು ಉತ್ತರ ಏನು ಕೊಡ್ತಾರೆ ನೋಡಿಕೊಂಡು ನಮ್ಮ ಅಪೇಕ್ಷೆಯನ್ನು ಈಡೇರಿಸ್ಕೊಳ್ಳೋಣ ಅಂಥೇಳಿ ತೀರ್ಮಾನಕ್ಕೆ ಬಂದು ಮಠಕ್ಕೆ ಬಂದು ಮಠದ ಹೊರಗೆ ಅವನಿಗೆ ಕೂಡಿಸ್ತಾರೆ. ಶರಣಬಸಪ್ಪನವರು ಮರುಳಾರಾಧ್ಯರ ಹತ್ರ ಬರ್ತಾರೆ. ಹಾಗೆ ಆಕಳ ಹತ್ತಿರ ಆಕಳ ಕರು ಬಂದರೆ ಹೆಂಗೆ ಆ ತಾಯಿಯ ಕರುಳು ಹೆಂಗೆ ಹಂಬಲಿಸ್ತದಲ್ಲ, ಹೆಂಗೆ ಆ ಪ್ರೇಮ ಭಾವದಿಂದ ಆ ಕರುವನ್ನು ತನ್ನ ಮಗುವನ್ನು ಹೇಗೆ ನೋಡ್ತದೋ ಹಂಗೆ ತಂದೆ ಮತ್ತು ಮಗನ ಬಾಂಧವ್ಯ, ಗುರು ಶಿಷ್ಯರ ಸಂಬಂಧದ ಮೇಲೆ ಭಾಳ ದಿನಗಳ ಮೇಲೆ ಮರುಳಾರಾಧ್ಯನ ಸಮೀಪ ನನ್ನ ಮಗ ಶರಣಬಸಪ್ಪ ಬಂದಾನಂತೇಳಿ ಭಾಳ ಆತ್ಮೀಯವಾಗಿ ಬರಮಾಡಿಕೊಂಡು ಕೆಲವು ನಿಮಿಷಗಳವರೆಗೆ ಕುಶಲೋಪರಿಯನ್ನು ವಿಚಾರ ಮಾಡಿ ಅವನು ಯೋಗಕ್ಷೇಮವನ್ನು ವಿಚಾರ ಮಾಡ್ತಾ ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ ಶರಣಬಸಪ್ಪನವ್ರಂತಾರೆ, ಯಪ್ಪ ನನ್ನ ಹತ್ರ ಒಂದು ಸಂದೇಹ ಅದ, ಆ ಸಂದೇಹ ನಿವಾರಣೆ ಮಾಡ್ಕೋಬೇಕಂತ ಬಂದೀನಿ. ಆ ಸಂದೇಹವನ್ನು ನಿಮ್ಮ ಜ್ಞಾನ ದೃಷ್ಟಿಯಿಂದ, ನಿಮ್ಮ ಜ್ಞಾನದ ಬಲದಿಂದ ಅದು ಪರಿಹರಿಸಬೇಕು ಅಂತ ಬೇಡ್ಕೊಂಡಾಗ, ಅದೇನು ದೊಡ್ಡ ಮಹಾ, ಏನು ಕೀರ್ತಿ ಕೇಳು ಅಂತೇಳಿ ವಾತ್ಸಲ್ಯದಿಂದ ಗುರು ಮರುಳಾರಾಧ್ಯರು ಶರಣಬಸಪ್ಪನಿಗೆ ಅಪ್ಪಣೆ ಪಡಿಸ್ತಾರೆ. ಅವರ ಅಪ್ಪಣೆ ಅನುಸಾರವಾಗಿ ಗುರುವರ ಇಚ್ಛೆಯಂತೆ ಶರಣಬಸಪ್ಪ ತನ್ನ ಮನದಾಳದ ವಿಚಾರವನ್ನು ಗುರುವಿನ ಮುಂದೆ ಇಡ್ತಾನೆ. ಇಲ್ಲಪ್ಪ, ಬಿಲ್ಲುಪತ್ರಿ ಗಿಡ ಒಂದು ತಿಪ್ಪ್ಯಾಗ ಬಿಲ್ಲುಪತ್ರಿ ಗಿಡ ಬೆಳೆದದ, ಆ ಪತ್ರಿಯ ಗಿಡದ ಪತ್ರಿ ಶಿವನ ಪೂಜೆಗೆ ಅರ್ಪಿಸಬಹುದೋ, ಶಿವನಿಗೆ ಅರ್ಪಿತ ಆಗ್ತದನೋ, ಶಿವನ ಪೂಜೆಗೆ ಯೋಗ್ಯನೋ ಅಂತ ಕೇಳಿದಾಗ ಅವಾಗ ಗುರು ಮರುಳಾರಾಧ್ಯರು ಹೇಳ್ತಾರೆ,
ಶಿವ ಬಿಲ್ವಪ್ರಿಯ. ಶಿವನಿಗೆ ಬಿಲ್ವಪತ್ರೆಯಿಂದ ಬಹಳ ಇಷ್ಟ. ಆ ಬಿಲ್ವಪತ್ರೆ ಗಿಡ ಎಲ್ಲೇ ಬೆಳೀಲಿ ಅದು ಶಿವನ ಪೂಜೆಗೆ ಯೋಗ್ಯನೇ ಆಗಿರ್ತದೆ. ಆದರೆ ಅದಕ್ಕೆ ಸಂಸ್ಕಾರ ಕೊಟ್ಟರೆ ಮಾತ್ರ, ಈಗ ಒಂದು ವಸ್ತು ಕೆಳಗೆ ಬಿದ್ದು ಹೊಲಸಾಗಿರ್ತದೆ, ವಸ್ತು ಕೆಟ್ಟಿರಲಿಲ್ಲ, ಒಂದು ವಸ್ತುವಿನ ಸಂಪರ್ಕದಿಂದ ಹೊಲಸಾಗಿರ್ತದೆ, ಅದನ್ನು ತೊಳೆದು ತಗೊತೀವಿ. ಹಂಗೆ ಇದನ್ನು ಸಂಸ್ಕಾರದ ಬಲದಿಂದ ಶುದ್ಧಿ ಮಾಡಿದರೆ ಅದು ಪೂಜೆಗೆ ಯೋಗ್ಯ ಆಗ್ತದೆ ಅಂತ. ನಮ್ಮ ವೀರಶೈವ ಧರ್ಮದಲ್ಲಿ ಬಿಲ್ವಪತ್ರೆ ಗಿಡ ಬೆಳತಕ್ಕಣ ನೇರವಾಗಿ ಶಿವನ ಪೂಜೆಗೆ ಬಳಸಂಗಿಲ್ಲ. ಹಂಗೆ ಮನುಷ್ಯನಿಗೆ ಸಂಸ್ಕಾರ ಮಾಡ್ತಾರೋ. ನಮ್ಮ ವೀರಶೈವ ಧರ್ಮದಲ್ಲಿ ಷೋಡಶ ಸಂಸ್ಕಾರಗಳಿದಾವೆ. ಅದರಲ್ಲಿ ಇದು ಒಂದು ಕೂಡ ಲಿಂಗ ದೀಕ್ಷಾ ಅಂತಕ್ಕಂಥದ್ದು. ಈ ದೀಕ್ಷಾ ಸಂಸ್ಕಾರ ದೀಯತೆ ಶಿವಜ್ಞಾನಂ ಕ್ಷೀಯತೆ ಪಾಪನಾಶನಂ ಅಂತ ದೀಕ್ಷೆಯ ಅರ್ಥ. ಅದರಂತೆ ಬಿಲ್ವ ಗಿಡಕ್ಕೂ ಕೂಡ ಹೆಂಗೆ ಮನುಷ್ಯನಿಗೆ ಲಿಂಗ ದೀಕ್ಷೆ ಮಾಡ್ತದೋ ಹಂಗೆ ಬಿಲ್ವ ಗಿಡ ಅದು ಒಂದು ಪ್ರಬುದ್ಧಕ್ಕೆ ಬಂದ ಮೇಲೆ ಒಂದು ದಪ್ಪದಾದ ಒಂದು ನೀವು ಹೆಂಗೆ ಒಂದು ಸೆಂಟ್ರಿಂಗಿಗೆ ನೀವು ಮುಂಡ ಏರಿಸ್ತಿರಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ, ಒಂದು ಕನಿಷ್ಠ 8 ಇಂಚಿಂದ 10 ಇಂಚ್ ಆ ಗಿಡದ ಮರ ಅದೇನು ಬರ್ತದೆ ಕಾಂಡ ಅದು ಅಷ್ಟು ದಪ್ಪ ಆಗಬೇಕು. ಅಷ್ಟರವರೆಗೆ ಅದು ಬೆಳೆದು ಬಂದ ಮೇಲೆ ಅದಕ್ಕೆ ಕೊರೆದು ಮನುಷ್ಯನಿಗೆ ಕೊರಡಾಗ ಲಿಂಗ ಅಂಗದ ಮೇಲೆ ಲಿಂಗವನ್ನು ಹೆಂಗೆ ಧಾರಣೆ ಮಾಡ್ತದೋ ಹಂಗೆ ಒಬ್ಬ ಸದ್ಗುರುವಿನಿಂದ ಸಮರ್ಥ ಗುರುವಿನಿಂದ ಅದಕ್ಕೆ ಲಿಂಗ ಧಾರಣೆಯನ್ನು ಮಾಡಿ ಆ ಶಿವ ಪೂಜಕ್ಕೆ ಆ ಪತ್ರಿಯನ್ನು ಆ ಗಿಡದ ಪತ್ರಿಯನ್ನು ಬಳಸೋಳಕ್ಕೆ ಮಾತ್ರ ಆ ಪತ್ರಿ ಗಿಡ ಯೋಗ್ಯ ಆಗ್ತದೆ. ಹಂಗೆ ಸಂಸ್ಕಾರವನ್ನು ಕೊಟ್ಟರೆ ಅದು ಶಿವನ ಪೂಜೆಗೆ ಬಳಸೋದಕ್ಕೆ ನಡೀತದ ಅಂತ ಹೇಳಿದ ಮೇಲೆ ಗುರುಗಳ ಮಾತಿನಲ್ಲಿ ಸಿಗಿ ಬೀಳ್ತಾರೆ. ಹಾಗಾದರೆ ಬಾರಪ್ಪ ಮಡಿವಾಳಪ್ಪ ಅಂತೇಳಿ ಬಾರಪ್ಪ ಅಂತೇಳಿ ಕರೀತಾರೆ. ಮಡಿವಾಳಪ್ಪ ಬಾರಪ್ಪ ಅಂತ ತಕ್ಷಣ ಬರ್ತಾನೆ. ಬಂದ ತಕ್ಷಣ ಕಟ್ರಿ ಈ ಪತ್ರಿ, ಇವನಿಗೆ ಇಲ್ಲಿ ಸಂಸ್ಕಾರವನ್ನು ಕೊಡ್ರಿ, ಲಿಂಗವನ್ನು ಕಟ್ರಿ ಅಂತ ಹೇಳಿದಾಗ ಗುರುಗಳಿಗೆ ಮೊದಲೇ ಗೊತ್ತಿರ್ತೈತಿ ಇದೆಲ್ಲ ಶಿವನ ಇಚ್ಛೆ ಹೀಗೆ ನಡಿಬೇಕಂತ. ಇವರು ಜ್ಞಾನಿಗಳಾಗಿರ್ತಾರೆ. ಮಗ ಎದಕ್ಕೆ ಬಂತಾನೆ ಶರಣಬಸಪ್ಪ ಅನ್ನೋದು ಗೊತ್ತು. ಆದರೂ ಕೂಡ ಸತ್ಯಕ್ಕೆ ಧರ್ಮಕ್ಕೆ ಜಗತ್ತಿನ ಕಲ್ಯಾಣಕ್ಕಾಗಿ ಹುಟ್ಟಿರ್ತಕ್ಕಂಥ ಮಹಾತ್ಮರು ಇವರು. ಹುಟ್ಟಿನ ಉದ್ದೇಶನೇ ಅದೇ ಐತಿ. ಆ ಕಾರಣದಿಂದ ಸಂದೇಹದ ಒಂದು ಘಟನೆಗಳನ್ನು ಪರಮಾತ್ಮ ಆಡಿಸ್ತಾನೆ, ನಾವು ಆಡಬೇಕಾಗ್ಯದ. ಅದಕ್ಕನುಸಾರವಾಗಿ ಅವನಿಗೆ ಲಿಂಗ ದೀಕ್ಷೆಯನ್ನು ಕಟ್ಟಿ ಆಶೀರ್ವಾದವನ್ನು ಮಾಡ್ತಾರೆ. ಮಾಡಿದ ಮೇಲೆ ಅಟ್ಟಕ್ಕೆ ಸುಮ್ಮನಾಗಂಗಿಲ್ಲ ಅವನು ಮಡಿವಾಳಪ್ಪ ನಮ್ಮ ನಿಮ್ಮಂಗೆ. ಯಾಕೆ ಹುಟ್ಟುತ್ತಲೇ ಮಹಾಂತನ ಅಪ್ಪನ ಆಶೀರ್ವಾದದಿಂದ ಹುಟ್ಟಿದವ, ಸುಮ್ಮನೆ ಎಲ್ಲರಿಂದ ಮಿಲನದಿಂದ ಹುಟ್ಟಿದವನಲ್ಲವ, ಬರೀ ಕೇವಲ ಮಿಲನದಿಂದ ಹುಟ್ಟಿದವನಲ್ಲ. ಅವನು ಮಹಾಂತ ಶ್ರೀಗಳ ಆಶೀರ್ವಾದದ ಬಲದಿಂದ ಹುಟ್ಟಿದ್ರಿಂದ ಹುಟ್ಟುತ್ತಲೇ ಬ್ರಹ್ಮಜ್ಞಾನಿಯಾಗಿರೋದ್ರಿಂದ ನಮಗೆ ಬ್ರಹ್ಮೋಪದೇಶ ಕೊಡ್ರಿ ಅಂತ ಕೇಳ್ತಾನೆ. ಅದಕ್ಕೆ ಮರಳಾರದಿದ್ದರೂ ಒಂದು ಸೂಚನೆಯನ್ನು ಕೊಡ್ತಾರೆ. ಯಾವಾಗಲ್ಲಿ ನಿಮ್ಮ ಮನೆಯೊಳಗೆ ಮನೆ ಶಾಂತಿಗೆ ಬರಲಿ, ಮತ್ತೊಂದು ಶುಭ ಕಾರ್ಯಕ್ಕೆ ಬರಲಿ, ಗುರು ಬಂದ ಮೇಲೆ ಗುರು ಬಂದು ಶುಭ ಕಾರ್ಯವನ್ನು ನೆರವೇರಿಸಿದ ಮೇಲೆ ಮದುವೆಗೆ ಆಗಲಿ ಮತ್ತೊಂದಾಗಲಿ ನಿಮ್ಮ ಮನೆಯಲ್ಲಿ ನಡೆಯುವಂಥ ಕಾರ್ಯಗಳು ಶುಭ ಕಾರ್ಯಗಳಿಗೆ ಬಂದಾಗ ಗುರುಗಳಿಗೆ ಗುರು ಕಾಣಿಕೆಯನ್ನು ಅರ್ಪಿಸಿ ಗುರುಗಳಿಗೆ ಗೌರವವನ್ನು ಸಲ್ಲಿಸ್ತೀರಿ. ಇದು ಹಿಂದಿನ ಏಕಲವ್ಯನ ಕೂಡ ಹೇಳ್ಕೋರಿ. ದ್ರೋಣಾಚಾರ್ಯಗೆ ಅವನು ಗುರು ಕಾಣಿಕೆಯನ್ನು ಕೊಡಬೇಕು. ವಿದ್ಯೆ ಕಲಿತ ಮೇಲೆ ಮತ್ತು ಜ್ಞಾನ ಸಂಪತ್ತದು. ಯಾಕೆ ಶಿವಜ್ಞಾನ ದೀಕ್ಷೆಯಿಂದ ಸಿಗೋದೇನು ಶಿವಜ್ಞಾನ. ಮತ್ತು ಸಿಕ್ಕೆಂದು ಇಂಥ ಜ್ಞಾನವನ್ನು ಗುರು ಕೊಟ್ಟ ಮೇಲೆ ಗುರು ಕಾಣಿಕೆ ಕೊಡಬೇಕಲ್ಲ. ಅದಕ್ಕೆ ಗುರುಗಳೇನು ಹೇಳ್ತಾರೆ, ನಿನಗೆ ಬ್ರಹ್ಮೋಪದೇಶವನ್ನು ಬೇಕು ಅನ್ನೋದಾದರೆ ಮೊದಲು ನನಗೆ ಗುರು ಕಾಣಿಕೆಯನ್ನು ಕೊಡು, ಆಮೇಲೆ ಮುಂದೆ ವಿಚಾರ ಮಾಡೋಣ ಅಂತ. ಅದಕ್ಕೆ ಅವರು ಏನಂತಾರೆ, ಮಡಿವಾಳಪ್ಪನ ಅಂತಾರೆ, ಗುರುಗಳು ಕೇಳುವಂಥ ವಿಚಾರದಲ್ಲಿ ತಪ್ಪೇನಿಲ್ಲ, ಅದು ನನ್ನ ಆದ್ಯ ಕರ್ತವ್ಯ. ಏನಾದರೂ ಹಣವನ್ನು ಕೇಳಬಹುದು ಅಥವಾ ಬಂಗಾರವನ್ನು ಕೇಳಬಹುದು ಅಂತ ಅಂದ್ಕೊಂಡು ಆಯ್ತು ಅಂತೇಳಿ ಗುರುಗಳಿಗೆ ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿ ತಮ್ಮಪ್ಪಣೆ ತಾವು ಹೆಂಗೆ ಇಚ್ಛಿಸ್ತೀರಿ ಹಾಗಾಗಲಿ, ತಮ್ಮ ಇಚ್ಛೆಯಂತೆ ಆಗಲಿ, ತಮ್ಮ ಅಪ್ಪಣೆಯಂತೆ ಆಗಲಿ ಅಂತ ಗುರುಗಳಲ್ಲಿ ಪ್ರಾರ್ಥಿಸಿದಾಗ ಆವಾಗ ಗುರುಗಳು ಹೇಳ್ತಾರೆ, ನೋಡಪ್ಪ ನೀನು ಹುಟ್ಟಿದ್ದು ಚಿಣಮಗಿರಿಯ ಮಹಾಂತ ಶ್ರೀಗಳ ಆಶೀರ್ವಾದದ ಬಲದಿಂದ. ಆದ ಕಾರಣದಿಂದ ನೀನು
ಆ ಚಿಣಮಗಿರಿ ಮಹಾಂತ ಶ್ರೀಗಳನ್ನು ಹುಟ್ಟಿದ ಮೇಲೆ ಕಾರಣ ಇರೋದರಿಂದ ನಾನು ಲಿಂಗ ದೀಕ್ಷೆ ಕಟ್ಟಿದ್ದಕ್ಕೆ ನನಗೆ ಗುರು ಕಾಣಿಕೆ ಎಲ್ಲ ಕೊಟ್ಟಿರಲಿಲ್ಲ. ಮತ್ತು ನಿನ್ನ ಹುಟ್ಟಿಗೆ ಕಾರಣನಾಗಿ ನಿನ್ನನ್ನು ಮಹಾಜ್ಞಾನಿಯಾಗಿ ಹುಟ್ಟಿಸ್ಯಾನಲ್ಲ, ಅವನಿಗೂ ನಿನ್ನ ಕಾಣಿಕೆ ಅರ್ಪಿಸಬೇಕಲ್ಲ, ಇದು ನಿನ್ನ ಕರ್ತವ್ಯ ಅಲ್ಲ. ಅದಕ್ಕೆ ನೀನು ಬ್ರಹ್ಮೋಪದೇಶವನ್ನು ಕೇಳಿ ಅದನ್ನು ಸಹಿತ ಕೊಡ್ತೀನಿ. ಆದರೆ ಗುರು ಕಾಣಿಕೆಯಾಗಿ ನನಗೆ ನೀನು ಕೊಡಬೇಕಾದದ್ದು ಏನು ಅಂತ ಕೇಳಿದರೆ ಎಲ್ಲಿಯೂ ಕೂಡ ನೀನು ಮರೆಯುವಂಥ ಮುಂದೆ ತತ್ವದ ಪದಗಳಲ್ಲಿ ಚಿಣಮಗಿರಿಯ ಮಹಾನ್ ತಾಪಗಳನ್ನ ನಾಮವನ್ನೇ ಸ್ಮರಣೆ ಮಾಡಬೇಕು ಹೊರತು ನಮ್ಮ ನಾಮಸ್ಮರಣೆಯನ್ನು ಮಾಡಬಾರದು ಅನ್ನೋ ತ್ಯಾಗದ ವಿಚಾರವನ್ನು ಗುರು ಮರಳಾರಾಧ್ಯರು ಹೇಳ್ತಾರೆ. ಗುರು ಮರಳಾರಾಧ್ಯರು ಈಗ ನಾವು ಆಗಿದ್ದು ಅಂತಂದು ನಾನು ಅಂದೇ ಹೇಳುವಂಥ ಸ್ವಾರ್ಥದ ಸ್ವಾಮಿಗಳು ಈ ಜಗತ್ತಿನಲ್ಲಿ ಹುಟ್ಟಿಬಿಟ್ಟಾರೆ. ಯಾರೋ ಬರೆದದ್ದನ್ನು ನಾವು ಬರೆದೀವಿ ಅಂತ ಹೇಳಿರ್ತೀವಿ, ಯಾರೋ ಮಾಡಿದ್ದನ್ನು ನಾವು ಮಾಡೀವಿ ಅಂತ ಹೇಳ್ತೀವಿ. ಆವಾಗ ನಾನು ನನ್ನ ಮಠವನ್ನು ಬೆಳೆಸೋದು ಅಷ್ಟು ದೊಡ್ಡ ಮಾತಲ್ಲ. ನಾನು ಬೆಳೆದ್ರು ಅಷ್ಟೇ ಅಲ್ಲ, ಈ ಜಗತ್ತಿನ ಎಲ್ಲ ಜೀವಿಗಳು ಕೂಡ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿರಬೇಕು, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವುದೇ ಧರ್ಮ ಅಂತ ಬಸವಣ್ಣ ಹೇಳಿದಂಗೆ ನಮ್ಮ ಮಠ ಅಷ್ಟೇ ಬೆಳಗಿದರಲ್ಲ, ಚಿಣಮಗಿರಿಯ ಮಹಂತ ಮಠನೂ ಕೂಡ ಬೆಳಗಬೇಕೆಂಬಕ್ಕಂಥ ಸದಾಶಯ ಕಲಿಕೇರಿಯ ಗುರು ಮರಳಾರಾಧ್ಯರದಾಗಿತ್ತು. ಅವರಿಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದರು. ನನ್ನ ಸ್ನೇಹಿತ ಮುಳುಗಿ ಹೋಗಿದ್ದಾನೆ, ಲಿಂಗದಲ್ಲಿ ಬೆರೆತು ಹೋಗಿದ್ದಾನೆ. ಅವನು ಜೀವಂತನಾಗಿದ್ದರೆ ಅವನ ಆಶೀರ್ವಾದದಿಂದ ಬಲದಿಂದ ಹುಟ್ಟಿದ ಮೇಲೆ ಅವನಿಂದನೇ ಲಿಂಗ ದೀಕ್ಷೆ ಆಗಬೇಕಾಗಿತ್ತು. ಶಿವನಿಚ್ಛೆ ಅದಾಗಿಲ್ಲ. ನನ್ನ ಮಠವನ್ನು ಬೆಳಗಿಸೋಕ್ಕೆ, ನನ್ನ ಮಠದ ಕೀರ್ತಿ ಪತಾಕೆಯನ್ನು ಹಾರಿಸೋದಕ್ಕೆ ನನ್ನ ಮಗ ಶರಣಬಸಪ್ಪನ ಆ ಮಹಂತ ಮಡಿವಾಳಪ್ಪ ಮಹಂತನ ಮಗನ ಸ್ವರೂಪಿ ಅದಾನೆ. ಅವನ ಆಶೀರ್ವಾದ ಬಲದಿಂದ ಹುಟ್ಟಿದರಿಂದ ನೀನು ಅವನ ನಾಮಸ್ಮರಣೆಯನ್ನು ಮಾಡಿ ನೀನು ಅವನಿಗೆ ಗುರು ಕಾಣಿಕೆಯನ್ನು ಸಮರ್ಪಣೆ ಮಾಡೋದ್ರಿಂದ ನೀನು ನಿಜವಾದ ಶರಣ ಅನ್ಸ್ಕೊತೀರಿ, ಮಹಾತ್ಮ ಅನ್ಸ್ಕೊತೀರಿ, ನನ್ನ ಆಶೀರ್ವಾದ ನಿನಗೆ ಸಂಪೂರ್ಣ ಇರ್ತದೆ ಅಂಥೇಳಿ ಮಾತನ್ನು ತಗೊಂಡು ಅವನಿಗೆ ಲಿಂಗ ದೀಕ್ಷೆಯನ್ನು ಬ್ರಹ್ಮೋಪದೇಶವನ್ನು ಕೊಟ್ಟು ಅವನ ಜನ್ಮವನ್ನು ಕಲ್ಯಾಣವನ್ನು ಮರಳಾರಾಧ್ಯರು ಮಾಡ್ತಾರೆ. ಅದಕ್ಕೆ ಇಂದಿನ ಸಮಾಜ ಲಿಂಗ ದೀಕ್ಷೆ ಕಲಿಕೇರಿಯ ಮರಳಾರಾಧ್ಯರು ಅವನ ಬದುಕಿನ ಉದ್ಧಾರಕ್ಕೆ ಮಾತ್ರ ಆಶೀರ್ವಾದ ಯಾರ್ದು ಅಂತಂದ್ರೆ ಚಿಣಮಗಿರಿಯ ಮಹಾಂತ ಶ್ರೀಗಳನ್ನೋದನ್ನು ನಾವು ಯಾರೂ ಮರೆಯಬಾರದು ಅನ್ನುವ ಮಾತನ್ನು ನಾವು ಹೇಳೋದಕ್ಕೆ ಇಚ್ಛಪಡ್ತೀವಿ.